ಜೋಡಿಯೊಂದು ಬೆಂಗಳೂರಲ್ಲಿ ಡೆಡ್ಲಿ ರೈಡಿಂಗ್ ಮಾಡಿದೆ. ಯುವತಿಯನ್ನ ಕಾಲಿನ ಮೇಲೆ ಕೂರಿಸಿಕೊಂಡು ಬೈಕ್ ರೈಡ್ ಮಾಡಿದ್ದಾನೆ ಯುವಕ. ಯಲಹಂಕ ಫ್ಲೈಓವರ್ ರಸ್ತೆ ಮೇಲೆ ಈ ಘಟನೆಯಾಗಿದೆ. ಇವರಿಬ್ಬರು ಕೂಡ ಹೆಲ್ಮೆಟ್ ಧರಿಸಿರಲಿಲ್ಲ. ಯುವಕನಿಂದ ಬೈಕ್ ಚಾಲನೆ ಮಾಡಿ ಜಾಲಿ ರೈಡ್ನ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅದೇ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಓಕೆ, ಗಮನಿಸ್ತಾ ಇದ್ದೀರಾ, ಇದು ಏರ್ಪೋರ್ಟ್ ರೋಡು. ಈ ಏರ್ಪೋರ್ಟ್ ರೋಡಲ್ಲಿ ವೀಲಿಂಗ್ ಹಾವಳಿ, ಈ ರೀತಿಯಾಗಿ ಹುಚ್ಚಾಟ ಮೆರೆಯೋದು ಆವಾಗವಾಗ ಆಗ್ತಾನೆ ಇರುತ್ತೆ. ಪದೇ ಪದೇ ಇಂತಹ ಸೀನ್ಗಳು ಕಂಡ್ರೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಏನು ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ. ಸ್ಥಳೀಯರೊಬ್ಬರು ಅದೇ ವೇಯಲ್ಲಿ ಸಂಚಾರ ಮಾಡ್ತಿದ್ರು. ಸೊ ಹಾಗಾಗಿ ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಯಲಹಂಕ ಫ್ಲೈಓವರ್ ಮೇಲೆ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಡೆಡ್ಲಿ ಬೈಕ್ ರೈಡಿಂಗ್ ಅನ್ನ ಗಮನಿಸ್ತಾ ಇದ್ದೀರಾ. ಮುಂಗಾರು ಪೂರ್ವ ಮಳೆ ಆರಂಭವಾಗಿದೆ. ಈ ಥರ ಲಾಂಗ್ ಡ್ರೈವಿಗೆ ತುಂಬ ಜನ ಹೋಗ್ತಾರೆ, ಆದರೆ ಎಲ್ಲರೂ ಈ ರೀತಿ ಹುಚ್ಚಾಟ ಮೆರೆಯಲ್ಲ. ಸೊ ಇಲ್ಲೊಂದು ಜೋಡಿಯ ಹುಚ್ಚಾಟವನ್ನು ಗಮನಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ಆಯ ತಪ್ಪಿದ್ರೂ ಆ ಫ್ಲೈಓವರ್ ಕೆಳಗಡೆಯಿಂದ ಬಿದ್ದರೆ ಅನಾಹುತನೇ ಸಂಭವಿಸುತ್ತೆ. ಅದೊಂದು ರೀತಿ ಡೆಡ್ಲಿ ಸ್ಪಾಟ್ ಅದು. ಅಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗಿರೋದನ್ನು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಹೀಗಿದ್ರೂ ಕೂಡ ನಮ್ಮ ಯೂತ್ಸ್ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ವೀಲಿಂಗ್ಗಳನ್ನು ಕೂಡ ಗಮನಿಸಿದ್ದೀವಿ. ತುಂಬ ಜನ ಕಾರಲ್ಲಿ ಓವರ್ ಸ್ಪೀಡಲ್ಲಿ ಡ್ರೈವ್ ಮಾಡೋದನ್ನು ನೋಡಿದ್ದೀವಿ, ಮೋಜು ಮಸ್ತಿಯಲ್ಲಿ ತೊಡಗಿರೋದನ್ನು ನೋಡಿದ್ದೀವಿ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಪದೇ ಪದೇ ಇದೇ ರೋಡಲ್ಲಿ, ಈ ಏರ್ಪೋರ್ಟ್ ರೋಡಲ್ಲೇ ಆಗ್ತಿದ್ರು ಕೂಡ ಟ್ರಾಫಿಕ್ ಪೊಲೀಸರು ಅಲ್ಲಿ ಇಲ್ವಾ, ಅಥವಾ ಅವ್ರ ಗಮನಕ್ಕೆ ಇದು ಬರ್ತಿಲ್ವಾ? ಯಾವಾಗ ಸಾರ್ವಜನಿಕರು ಇದನ್ನ ವಿಡಿಯೋ ಮಾಡಿ ಹರಿಬಿಡ್ತಾರೋ ಆವಾಗ ಮಾತ್ರ ಎಚ್ಚೆತ್ತುಕೊಳ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಅವರೇ ಉತ್ತರಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.